ಆದಿಯಲ್ಲಿ ಸೃಷ್ಟಿಯೇ ಇರಲಿಲ್ಲ. ಇಡೀ ವಿಶ್ವವು ಕತ್ತಲೆಯಲ್ಲಿ ಮುಳುಗಿದಾಗ ಪ್ರಪಂಚದ ಯಾವುದೇ ಸೂಚನೆ ಕೂಡ ಇರಲಿಲ್ಲ. ಆಗ ಇದ್ದಕ್ಕಿದ್ದಂತೆ ಒಂದು ಬೆಳಕು ಆಕಾಶಕ್ಕೆ ಬಂದಿತು. ಅದು ಪ್ರತಿಯೊಂದು ಮೂಲೆಯಲ್ಲೂ ಬೆಳಗಿತು. ಬೆಳಕಿನ ಸಾಗರವೇ ಹುಟ್ಟಿಕೊಂಡಿತು. ಇದ್ದಕ್ಕಿದ್ದಂತೆ ಬೆಳಕು ದೊಡ್ಡ ಆಕಾರವನ್ನು ಪಡೆದುಕೊಂಡಿತು. ಆ ಬೆಳಕು ಕೂಷ್ಮಾಂಡ ದೇವಿಯಲ್ಲದೆ ಬೇರ್ಯಾರೂ ಅಲ್ಲ. ಆ ದೇವಿಯ ಒಂದೇ ಒಂದು ನಗುವಿನಿಂದ ಇಡೀ ವಿಶ್ವವು ಸೃಷ್ಟಿಯಾಯಿತು ಎಂದು ಕತೆ ಹೇಳುತ್ತದೆ. ಹೀಗಾಗಿ ದೇವಿಯ ಬೆಳಕು ಎಲ್ಲ ಕತ್ತಲೆಯನ್ನು ತೆಗೆದುಹಾಕಿ ಇಡೀ ಭೂಮಿಗೆ ಜೀವ ನೀಡಿತು. ಭೂಮಿ, ಗ್ರಹಗಳು, ಸೂರ್ಯ, ನಕ್ಷತ್ರಗಳು ಹುಟ್ಟಿಕೊಂಡವು. ಆದರೆ ಜೀವಿಗಳು ಬದುಕಲು ಸೂರ್ಯನ ಬೆಳಕು ಅಗತ್ಯವಿತ್ತು. ಆದ್ದರಿಂದ ದೇವತೆ ಸ್ವತಃ ಸೂರ್ಯದೇವರ ಮಧ್ಯದಲ್ಲಿ ನಿಂತು ಬೆಳಕಿಗೆ ಶಕ್ತಿಯನ್ನು ನೀಡಿದಳು. ಹೀಗೆ ತಾಯಿ ಸ್ವತಃ ವಿಶ್ವದ ಶಕ್ತಿ ಮತ್ತು ಸೂರ್ಯನ ಬೆಳಕಿನ ಮೂಲಕ ಎಲ್ಲ ಜೀವಿಗಳಿಗೆ ಜೀವವನ್ನು ನೀಡುತ್ತಿದ್ದಾಳೆ ಎಂದು ನಂಬಲಾಗಿದೆ.